ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಈ ದೇಶದಲ್ಲಿ ಎಲೆಕ್ಷನ್ ಕಮಿಷನ್, ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ. ಅದಕ್ಕೆ ಆದಂತಹ ಒಂದು ಘನತೆ, ಗೌರವ, ಮಾತನಾಡುವ ಶೈಲಿ ಎಲ್ಲವೂ ಇರಬೇಕು ಸಹ. ಅದರಲ್ಲೂ ವಿಶೇಷವಾಗಿ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಕಮಿಷನ್ ಬಹಳ ಬಹಳ ಮುಖ್ಯವಾದ, ನಿಷ್ಪಕ್ಷಪಾತವಾಗಿ ನಡೆದುಕೊಳ್ಳಬೇಕಾದ ಸಂಸ್ಥೆಯಾಗುತ್ತೆ. ಆದರೆ ಕಳೆದ 2-3 ಚುನಾವಣೆಗಳಿಂದ ನಾವು ನೋಡ್ತಾ ಇದ್ದೀವಿ, 8-10 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಚುನಾವಣಾ ಆಯೋಗ ಆಡಳಿತ ಪಕ್ಷದ ಪರ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಸಾಕಷ್ಟು ಆರೋಪಗಳ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇರ್ತವೆ. ಸೊ ಲೇಟೆಸ್ಟ್ ಆರೋಪ ಕೇಳಿ ಬಂದಿದ್ದು ಮತಗಳನ್ನು ಕದ್ದಿದ್ದಾರೆ. ಅದಕ್ಕೆ ಚುನಾವಣಾ ಆಯೋಗವು ಸಹಕಾರ ಕೊಟ್ಟಿದೆ. ಬಿಜೆಪಿ ಮತ್ತು ಚುನಾವಣಾ ಆಯೋಗ ಒಂದು ಮೈತ್ರಿ ಮಾಡಿಕೊಂಡು ಈ ಕೆಲಸವನ್ನು ಮಾಡಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. ಅದರಲ್ಲೂ ವಿಶೇಷವಾಗಿ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಒಂದು ಪ್ರೆಸೆಂಟೇಷನನ್ನೇ ಕೊಟ್ಟು ಕರ್ನಾಟಕದ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಅದರಲ್ಲಿ ಮುಖ್ಯವಾಗಿ ಮಹದೇವಪುರ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು, ಅಲ್ಲಿ ಹೇಗೆ 1 ಲಕ್ಷ ಮತಗಳು ಅಕ್ರಮವಾಗಿ ಬಿದ್ದಿದ್ದಾವೆ ಅಥವಾ ಅಕ್ರಮ ನಡೆದಿದೆ ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟರು. ಬರೀ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ, ಆರೋಪ ಮಾಡಿದ್ದಲ್ಲ. ಈ ಡೇಟಾವನ್ನು ಇಟ್ಕೊಂಡು ಚುನಾವಣಾ ಆಯೋಗ ಬೆಂಕಿ ಆಗಬೇಕಾಗಿತ್ತು. ನಾವೇ ತನಿಖೆ ಮಾಡ್ತೀವಿ, ಎಲ್ಲೆಲ್ಲೇನಾಗಿದೆ, ನಿಜವಾಗ್ಲೂ ಆಗಿದ್ದರೆ ಯಾರನ್ನೂ ಬಿಡೋದಿಲ್ಲ. ನಾವು ತೀವ್ರತರವಾದಂತಹ, ಆಳವಾದಂತಹ ಒಂದು ಪರಿಶೀಲನೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ, ತನಿಖೆಯನ್ನು ಮಾಡಿಸ್ತೀವಿ ಅಂತ ಹೇಳಬೇಕಾದ ಚುನಾವಣಾ ಆಯೋಗ, ನಾನು ಹೇಳ್ದಂಗೆ 8-10 ವರ್ಷಗಳಿಂದ ಏನಾಗಿದೆ ಅದರ ಮುಖವನ್ನು ತೋರಿಸ್ತು. ಎಂತಹ ಮುಖ ಅಂದರೆ, ಯಾರು ತಪ್ಪಾಗಿದೆ ಅಂತ ಆಧಾರಗಳನ್ನು ಕೊಡ್ತಿದ್ದಾರೋ ಅವರನ್ನು ಹೆದರಿಸುವಂತಹ ಮಟ್ಟಕ್ಕೆ ಹೋಯಿತು. ರಾಹುಲ್ ಗಾಂಧಿಗೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಂತಹ, ನಿನ್ನೆಯೇ ಯಾಕೆ ಮಾಡಿದ್ರು, ಭಾನುವಾರ ರಜೆಯ ದಿನ ಆ ಟೈಮಿಗೆ ಯಾಕೆ ಮಾಡಿದ್ರು ಅದನ್ನು ವಿವರಿಸ್ತೀನಿ. ಅದರಲ್ಲೂ ಒಂದು ಕುತಂತ್ರ ಇದೆ ಎಲೆಕ್ಷನ್ ಕಮಿಷನ್ದು. ಸೊ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಹುಲ್ ಗಾಂಧಿಗೆ 7 ದಿನದ ಗಡುವು ಕೊಟ್ಟಿದೆ, ಎಚ್ಚರಿಕೆ ಕೊಟ್ಟಿದೆ. 7 ದಿನಗಳ ಒಳಗೆ ಅಫಿಡವಿಟ್ ಸಲ್ಲಿಸಬೇಕು, ಇಲ್ಲ ಕ್ಷಮೆ ಕೇಳಬೇಕು. ಅಫಿಡವಿಟ್ ಸಲ್ಲಿಸೋದಂದ್ರೆ ಬರೆದು ಕೊಡಬೇಕು, ನಾನು ಮಾಡ್ತಿರುವಂತಹ ಆರೋಪಗಳು ಸತ್ಯ, ಇಲ್ಲದೆ ಹೋದರೆ ನನ್ನ ಮೇಲೆ ಕ್ರಮ ಕೈಗೊಳ್ಳಿ, ನನಗೆ ಶಿಕ್ಷೆ ಕೊಡಬಹುದು ಅಂತ ಬರ್ಕೊಡ್ಬೇಕಂತೆ. ಇದೇ ಆರೋಪಗಳನ್ನು 2-3 ದಿನಗಳ ಹಿಂದೆ ಅನುರಾಗ್ ಠಾಕೂರ್, ಬಿಜೆಪಿಯ ಸಚಿವ, ಅವರು ಮಾಡಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತಗಳನ್ನು ಕದ್ದು ಗೆದ್ದು ಬಿಟ್ಟಿದೆ ಅಂತ. ಅವರನ್ನು ಕೇಳಿ ಅಂದರೆ, ಇಲ್ಲ ನಮಗೆ ಗೊತ್ತು ಯಾರನ್ನು ಕೇಳಬೇಕು, ಅವ್ರನ್ನ ಮಾತ್ರ ಕೇಳ್ತೀವಿ ನಾವು. ಅದರ ಅರ್ಥ ಏನು ನೀವೇ ಅರ್ಥ ಮಾಡ್ಕೊಳ್ಬಹುದು. ಚುನಾವಣಾ ಆಯೋಗ ಯಾರ ಕೈಗೊಂಬೆಯಾಗಿದೆ, ಯಾರು ಹೇಳದಂಗೆ ನಡ್ಕೊಳ್ತಿದೆ. ಬಿಜೆಪಿ ಅವರಿಗೆ ನಾವು ಏನನ್ನು ಕೇಳೋದಿಲ್ಲ, ಅವರಿಗೆ ವಾಕ್ ಸ್ವಾತಂತ್ರ್ಯ ಇದೆ. ಬಿಜೆಪಿ ಏತರರು ಮಾಡುವ ಆರೋಪಗಳಿಗೆ ಬರೆದು ಕೊಡಬೇಕು, ಅಫಿಡವಿಟ್ ಸಲ್ಲಿಸಬೇಕು, ಆ ನಂತರ ಅದನ್ನು ಹೇಳಬೇಕು. ಇಲ್ಲ 1 ವಾರದೊಳಗಡೆ ಕ್ಷಮೆ ಕೇಳಿಬಿಡ್ಬೇಕು. ಇಲ್ಲ ಅಂದರೆ ನೋಡಿ ಅಂತ ಒಂದು ಬೀದಿ ರೌಡಿಯ ಹಾಗೆ ಮಾತನಾಡಿದರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಎಲೆಕ್ಷನ್ ಕಮಿಷನ್ ಒಂದು ಸಾಂವಿಧಾನಿಕ ಸಂಸ್ಥೆ, ಅದಕ್ಕೊಂದು ಘನತೆ, ಗೌರವ, ಭಾಷೆ ಎಲ್ಲವೂ ಇರುತ್ತೆ. ಆ ಎಲ್ಲ ಗಡಿಗಳನ್ನು ನಿನ್ನೆ ಎಲೆಕ್ಷನ್ ಕಮಿಷನ್ ಮೀರಿ ಹೋಯಿತು. ಜ್ಞಾನೇಶ್ ಕುಮಾರ್ ಮಿಶ್ರಾ, ಚೀಫ್ ಎಲೆಕ್ಷನ್ ಕಮಿಷನರ್, ನಿನ್ನೆ ಮಾತಾಡಿದ್ದು ಹಾದಿ ಬೀದಿ ರೌಡಿಗಳ ಮಾತುಗಳಿದ್ದಂತೆ ಹೊರತು ಯಾವುದೋ ಸಾಂವಿಧಾನಿಕ ಹುದ್ದೆಯಲ್ಲಿ ಕೂತಿದ್ದಂತಹ ದೊಡ್ಡ ಮನುಷ್ಯರ ಭಾಷೆ ಆಗೇ ಇರಲಿಲ್ಲ. ಬಿಜೆಪಿಯ ಭಾಷೆಯಲ್ಲಿ ಮಾತಾಡಿದ್ದು ನಿನ್ನೆ ಇಸಿ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್. ಬಿಜೆಪಿಯ ಭಾಷೆ ಅದು, ರಾಜಕಾರಣಿಗಳ ಭಾಷೆ. ನನ್ನ ಮೇಲೆ ಆರೋಪ ಮಾಡ್ತೀರಾ, ವಾಟ್ ಡೇರ್ನೆಸ್ ಡು ಯು ಹ್ಯಾವ್, ಹೌ ಡೇರ್ ಯು ಅಂದಂಗೆ. ಎಷ್ಟು ಧೈರ್ಯ ನನ್ನ ಬಗ್ಗೆ ಮಾತಾಡೋದಕ್ಕೆ, ನನ್ನ ಸಂಸ್ಥೆಯ ಬಗ್ಗೆ ಮಾತಾಡೋದಕ್ಕೆ. ನಾವು ಮಾಡಿದ್ದೇ ಸರಿ, ನೀವು ಕೇಳೋ ಹಾಗೆ ಇಲ್ಲ. ನಾವು ಅಕ್ರಮ ಮಾಡಿದ್ರು ಬಾಯಿ ಮುಚ್ಕೊಂಡಿರಬೇಕು, ನಾವು ಇಡೀ ಚುನಾವಣಾ ಪ್ರಕ್ರಿಯೆನೇ ಒಂದು ರೀತಿ ನಾಶ ಮಾಡಿದ್ರು ಬಾಯಿ ಮುಚ್ಕೊಂಡಿರಬೇಕು.
ಆ ಮಟ್ಟಕ್ಕಿತ್ತು ಅವರ ಭಾಷೆ, ಆ ಮಟ್ಟಕ್ಕಿತ್ತು ಅವರ ಪದಗಳು, ಆ ಮಟ್ಟಕ್ಕಿತ್ತು ಅವರು ವಿರೋಧ ಪಕ್ಷದ ನಾಯಕನ ಬಗ್ಗೆ ಮಾತಾಡ್ತಿದ್ದಿದ್ದು. ಅದಕ್ಕೇನೆ ವಿರೋಧ ಪಕ್ಷದ ನಾಯಕ ಅಂದರೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟ್ ಟು ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಗೆ ಇರುವಂತಹ ಅಧಿಕಾರ ವಿರೋಧ ಪಕ್ಷದ ನಾಯಕರಿಗೂ ಇದೆ. ಅವರು ಅಧಿಕೃತವಾಗಿ ಆ ಸ್ಥಾನದಲ್ಲಿ ಇರಲ್ಲ ಅಷ್ಟೇನೆ. ಮಂತ್ರಿಗಳನ್ನು, ಕೇಂದ್ರ ಮಂತ್ರಿಗಳನ್ನು ಕರೆದು ವಿವರಣೆ ಕೇಳಬಹುದು. ತಾನು ಕುಳಿತಿರುವ ಜಾಗಕ್ಕೆ ಕೇಂದ್ರ ಮಂತ್ರಿಗಳನ್ನು ಕರೆದು ವಿವರಣೆ ಕೇಳಬಹುದು. ಆ ಹಕ್ಕಿರೋದು ಇಬ್ಬರಿಗೇನೆ ಈ ದೇಶದಲ್ಲಿ ಸಂವಿಧಾನಾತ್ಮಕವಾಗಿ. ಒಂದು ಪ್ರಧಾನಮಂತ್ರಿ, ಇನ್ನೊಂದು ವಿಪಕ್ಷದ ನಾಯಕ. ಅಂತಹ ಸ್ಥಾನದಲ್ಲಿರುವ ವಿಪಕ್ಷ ನಾಯಕನಿಗೆ ಚಾಲೆಂಜ್ ಮಾಡ್ತಾರೆ ಇವರು ಎಲೆಕ್ಷನ್ ಕಮಿಷನರ್. ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರು ಮೊಂಡು ಬಿದ್ದು ಬಿಟ್ಟಿದ್ದಾರೆ. ನಾವು ಮಾಡೋದೇ ಸರಿ, ನಾವು ಅಕ್ರಮ ಮಾಡಿದ್ರೆ ಅಕ್ರಮ, ಸೊ ವಾಟ್, ಈ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ, ಎಚ್ಚರಿಕೆ. ಮತ್ತು ನಾನು ಹೇಳಿದೆ ಯಾಕೆ ನಿನ್ನೆ ಭಾನುವಾರದ ದಿನ ಯಾಕೆ ಮಾಡಿದ್ರು ಅಂತ. ನಿನ್ನೆ ಸಾಸಾರಾಮ್ ಅನ್ನುವಂತಹ ಪ್ರದೇಶದಲ್ಲಿ, ಬಿಹಾರದಲ್ಲಿ 17 ದಿನಗಳ ಒಂದು ಯಾತ್ರೆಗೆ ರಾಹುಲ್ ಗಾಂಧಿ ಮತ್ತು ಇಂಡಿಯಾ ಮೈತ್ರಿಕೂಟ, ತೇಜಸ್ವಿ ಯಾದವ್, ಲಾಲು ಯಾದವ್, ಮಲ್ಲಿಕಾರ್ಜುನ ಖರ್ಗೆ, ಕಮ್ಯುನಿಸ್ಟ್ ಪಕ್ಷಗಳು ಮತ್ತು ಅವರ ಮೈತ್ರಿ ಪಕ್ಷಗಳು ಯಾವೆಲ್ಲ ಇದ್ದಾವೆ ಬಿಹಾರದಲ್ಲಿ, ಎಲ್ಲರೂ ಸೇರಿ ದೊಡ್ಡ ಸಮಾವೇಶ ಮಾಡಿ ಅಲ್ಲಿಂದ ಆ ಯಾತ್ರೆಗೆ ಗ್ರೀನ್ ಸಿಗ್ನಲ್ ಅಂದರೆ ಆರಂಭ ಮಾಡಿದ್ರು. ವೋಟ್ ಅಧಿಕಾರ ಯಾತ್ರಾ ಅಂತ, ವೋಟರ್ ಅಧಿಕಾರ ಯಾತ್ರಾ ಅಂತ. ಇಡೀ ಬಿಹಾರದಲ್ಲಿ 1300 ಕಿಲೋಮೀಟರ್ಗೆ ಹೋಗುತ್ತದು. ಆ ಸಂದರ್ಭದಲ್ಲಿ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮೀಡಿಯಾಗಳೆಲ್ಲ ಇಲ್ಲೇ ಇರಬೇಕು, ಗಮನ ಇಲ್ಲಿರಬೇಕು, ಚರ್ಚೆ ಇದ್ರ ಬಗ್ಗೆ ಆಗಬೇಕು. ಆ ಸಮಾವೇಶದ ಬಗ್ಗೆ ಚರ್ಚೆ ಆಗಬಾರ್ದು. ಅಪ್ಪಿತಪ್ಪಿ ಈ ಚಾನಲ್ ಈ ನ್ಯೂಸ್ ಬಿಟ್ಟು ಬೇರೆ ನ್ಯೂಸ್ ನೋಡಬೇಕು ಅಂದ್ಕೊಂಡ್ರೆ ಆ ಕಡೆ ಮೋದಿದು ರೋಡ್ ಶೋ ಅದೇ ಟೈಮ್ಗೆ. ಎಷ್ಟು ಕುತಂತ್ರ ನೋಡಿ. ಹಿಟ್ಲರ್ ಸಮಯದಲ್ಲೂ ಸಹ ಇಷ್ಟು ಕುತಂತ್ರ ನಡೆದಿರಲಿಕ್ಕಿಲ್ಲ. ಇಷ್ಟು ವ್ಯವಸ್ಥಿತವಾಗಿ ಸ್ಕೆಚ್ ಹಾಕೊಂಡು, ಯಾಕಂದ್ರೆ ಚುನಾವಣಾ ಆಯೋಗ ಭಾನುವಾರ ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಈಗ ಮಾಡ್ತವ್ರೆ, ನಿನ್ನೆ ಮಾಡವ್ರೆ. ಅವಸರವಾಗಿ ಅನೌನ್ಸ್ ಮಾಡಿ, ಅವಸರವಾಗಿ ಪ್ರೆಸ್ ಕಾನ್ಫರೆನ್ಸ್, ಒಂದಿನ ಹಿಂದೆ ಅನೌನ್ಸ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್. ಮತ್ತು 7 ತಿಂಗಳ ನಂತರ ಪ್ರೆಸ್ ಮುಂದೆ ಬಂದಿರೋದು ಸಾಹೇಬರು ಜ್ಞಾನೇಶ್ ಕುಮಾರ್ ಮಿಶ್ರಾ, ಚೀಫ್ ಎಲೆಕ್ಷನ್ ಕಮಿಷನರ್. 7 ತಿಂಗಳವರೆಗೂ ಮಾತೇ ಆಡಿರಲಿಲ್ಲ. ಈಗ ಅಲ್ಲಿ ಬಿಹಾರದಲ್ಲಿ ಆ ಯಾತ್ರೆಗೆ ಇನಾಗರೇಷನ್ ಫಂಕ್ಷನ್ ನಡೆಯುವ ಹೊತ್ತಿಗೆ, ಆ ದಿನಕ್ಕೆ, ಆ ಸಮಯಕ್ಕೆ, ಅದರ ಬಗ್ಗೆ ಚರ್ಚೆಗಳಾಗುವ ಸಮಯಕ್ಕೆ ಬಂದಿರೋದು ಸಾಹೇಬರು. ಸೊ ಎಲೆಕ್ಷನ್ ಕಮಿಷನ್ ಯಾವ ಮಟ್ಟಕ್ಕಿದೆ ಅಂತ ನೋಡಿ, ಮತ್ತು ಈ ರೀತಿ ಎಚ್ಚರಿಕೆ ಕೊಡೋದ್ರ ಮೂಲಕ ಎಲೆಕ್ಷನ್ ಕಮಿಷನ್ ಜಗತ್ತಿನ ಮುಂದೆ ಬೆತ್ತಲಾಗ್ತಾ ಹೋಗ್ತಾ ಇದೆ. ತಾನು ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀನಿ, ಯಾರಿಗೆ ಆಲ್ಮೋಸ್ಟ್ ಗುಲಾಮಗಿರಿಗೆ ಇಳಿದು ಬಿಟ್ಟಿದ್ದೀನಿ, ಅದನ್ನು ಜನರ ಮುಂದೆ ಅದೇ ಇಡ್ತಾ ಇದೆ. ಜನ ಅರ್ಥ ಮಾಡ್ಕೊಳ್ತಾರೆ, ಅಷ್ಟು ದಡ್ರೇನಲ್ಲ, ಜನ ಅರ್ಥ ಮಾಡ್ಕೊಳ್ತಾರೆ. ಇಂತಹ ಕಳ್ಳಾಟಗಳು, ಇಂತಹ ಗೋಲ್ಮಾಲ್ಗಳು ಬಹಳ ದಿನ ನಡೆಯೋದಿಲ್ಲ. ಅಧಿಕಾರ ಉತ್ತುಂಗದಲ್ಲಿದ್ದಾಗ ನಡೀತವೆ, ಸ್ವಲ್ಪ ಡೌನ್ ಆದರೆ. ಬಿಹಾರದ ಎಲೆಕ್ಷನ್ ಸೋತರೆ ಮೋದಿ ಅಂಡ್ ಟೀಮ್ ಬಿಹಾರದ ಎಲೆಕ್ಷನ್ ಸೋತರೆ ಈ ಎಲೆಕ್ಷನ್ ಕಮಿಷನರ್ಗಳು ಎಲ್ಲರೂ ದಾರಿಗೆ ಬರ್ತಾರೆ. ಆಗ ಉಲ್ಟಾ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ನೋಡಿ. ಅಧಿಕಾರ ಯಾರ ಕೈಲಿರುತ್ತೋ ಅವರಿಗೆ ಕೈ ಬಗ್ಗಿಸಿ, ನಡು ಬಗ್ಗಿಸಿ, ಕೈ ಮುಗಿದು ಕೈ ಕಟ್ಕೊಂಡು ನಿಂತ್ಕೊಳ್ತಾರೆ. ಅಂದರೆ ಇವರೆಲ್ಲ ಅಯೋಗ್ಯರು ಅಂತ ಅರ್ಥ. ಸೊ ಆಲ್ಮೋಸ್ಟ್ ಅದನ್ನೇ ಈಗ ನಾವು ಅನುಭವಿಸ್ತಾ ಇದ್ದೀವಿ. ಏನು ಹಿನ್ನೆಲೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ವೋಟರ್ ಐ ಡಿಗಳೆಲ್ಲ ರಿವಿಷನ್ ಅಂತ ಮಾಡೋಕ್ಕೆ ಹೋಗಿ 65 ಲಕ್ಷ ಜನರನ್ನು ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಕಾರಣ ಕೇಳಿದ್ರೆ ನಾವು ಕೊಡಲ್ಲ, ವಿವರ ಕೇಳಿದ್ರೆ ನಾವು ಕೊಡಲ್ಲ, ನಮ್ಮ ಇಷ್ಟ, ನಮ್ಮ ಅಧಿಕಾರ ಅಂತೆಲ್ಲ ಜಂಬ ಕೊಚ್ಕೊಂಡು ದುರಹಂಕಾರ ಮೇರಿತಾ ಇದ್ರು. ಸುಪ್ರೀಂ ಕೋರ್ಟ್ ಮೊನ್ನೆ ಕಪಾಳಕ್ಕೆ ಬಾರಿಸ್ತು, ಬಾಯಿ ಮುಚ್ಕೊಂಡು ಎಲ್ಲ ಕೊಡಿ ಅಂತ. ಇವತ್ತಿಂದ ಕೊಡ್ತವ್ರೆ, ಮಾಹಿತಿ ಕೊಡ್ತವ್ರೆ. ಆಗ ಕೊಡಲ್ಲ ಅಂದಿದ್ದು ಈಗ ಕೊಡ್ತೀನಿ ಅಂದರೆ ಏನಾದರೂ ಅರ್ಥ? ಸುಪ್ರೀಂ ಕೋರ್ಟ್ ಕಪಾಳಕ್ಕೆ ಬಾರಿಸಿದ ಮೇಲೆ ಕೊಡ್ತೀನಿ ಅಂದರೆ ಕಳ್ಳಾಟ ಏನೋ ಆಡಿದ್ದಾರೆ ಅಂತ ಅರ್ಥ. ಆ ಕಳ್ಳಾಟಗಳು ಒಂದೊಂದೇ ಹೊರಗಡೆ ಬರ್ತವೆ. ಎಲೆಕ್ಷನ್ ಆದಮೇಲೆ ಎಲ್ಲ ಗೊತ್ತಾಗತ್ತೆ. ಒಂದಲ್ಲ ಒಂದಿನ ತಡ ಆಗಬಹುದು ಸತ್ಯ ಹೊರಗೆ ಬರೋದು, ಆದರೆ ಹೊರಗೆ ಬಂದೇ ಬರುತ್ತೆ. ಅದನ್ನು ಹೂತಿಡೋಕ್ಕಾಗಲ್ಲ. ಇದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ಎಲೆಕ್ಷನ್ ಕಮಿಷನ್ ಮಾಡ್ತಿರುವಂತಹ ಗನಾಧಾರಿ ಕೆಲಸ ಮತ್ತು ನಿನ್ನೆ ನಡೆಸಿದಂತಹ ಪ್ರೆಸ್ ಕಾನ್ಫರೆನ್ಸು. ಅಲ್ಲಿ ವಿಪಕ್ಷ ನಾಯಕನಿಗೆ ಎಚ್ಚರಿಕೆ ಕೊಟ್ಟಿತ್ತು. ಇದರ ವಿವರಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.